ಕರ್ನಾಟಕ ಬಂದ್ಗೂ ಮುನ್ನ ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಕಿಚ್ಚು ಜೋರಾಗ್ತಾ ಇದೆ. ಸಿಡಬ್ಲ್ಯೂಎಂಸಿ ಆದೇಶ ನೀಡ್ತಾ ಇದ್ದಂತೆ ಮಂಡ್ಯದ ಸಂಜಯ ವೃತ್ತದಲ್ಲಿ ಒಂದಿಷ್ಟು ಪ್ರತಿಭಟನೆಯನ್ನು ಮಾಡಿದರು. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ಅಂತ ಆಗ್ರಹಿಸಿದರು. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂದೆ ಪ್ರತಿಭಟನೆ ಆಯಿತು. ತಮಿಳುನಾಡು ಸಿಎಂ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರು. ಕನ್ನಡಪರ ಸಂಘಟನೆಗಳು ಗುರುಶ್ರೀ ಥಿಯೇಟರ್ನಲ್ಲಿ ತಮಿಳುನಾಡು ಸಿಎಂ ವಿಜಯ್ ನಟನೆಯ ಜನನಾಯಕನ್ ಚಿತ್ರದ ಪೋಸ್ಟರ್ ಎಲ್ಲ ಹರಿದ್ರು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ರೈತ ಹಿತರಕ್ಷಣಾ ಸಮಿತಿ ಬೃಹತ್ ಪ್ರತಿಭಟನೆ ಮಾಡಿತು. ಹಳೆ ಮೈಸೂರು ಬೆಂಗಳೂರು ಬಂದ್ ಮಾಡಿತು. ರಸ್ತೆ ಏನಿತ್ತು ಅದನ್ನು ಪೊಲೀಸರು ಜಾಗ ಖಾಲಿ ಮಾಡಲು ಹೇಳಿದಾಗ ಹೈಡ್ರಾಮಾನೇ ಆಗೋಯ್ತು. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಎಳೆದು ರೈತರು ಪ್ರತಿಭಟನೆ ಮಾಡಿದರು. ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಇರುವ ಕಾವೇರಿ ಭವನದ ಎದುರು ಕೂಡ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದರು. ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆ ಮಾಡಿತು. ಕೆಲಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕಡೆಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ಅನ್ನೋದಷ್ಟೇ ಇವರ ಆಗ್ರಹ. ಕುಶಾಲನಗರದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನು ಮಾಡಿದೆ. ಕಾರವಾರದಲ್ಲೂ ಕೂಡ ಕರವೇ ಪ್ರವೀಣ್ ಶೆಟ್ಟಿ ಬಣ ಡಿಸಿ ಕಚೇರಿ ಎದುರು ಖಾಲಿ ಕೊಡ ಇಟ್ಟು ಹೋರಾಟವನ್ನು ಮಾಡಿದ್ದಾರೆ. ಯಾದಗಿರಿಯಲ್ಲೂ ಕೂಡ ಕರವೇ ಉತ್ತರ ಕರ್ನಾಟಕ ಅಧ್ಯಕ್ಷ ಶರಣು ಗದ್ದುಗೆ ಬಣ ಪ್ರತಿಭಟನೆ ಮಾಡಿತು. ಈ ಕಡೆ KRS ಬಳಿ ಪೊಲೀಸ್ ಈಗ ಬಿಗಿ ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ. ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. ತಮಿಳುನಾಡಿನ ಮುಖ್ಯಮಂತ್ರಿಯ ಚಿತ್ರವನ್ನ ನಾವು ಇಲ್ಲಿ ನಡೆಯೋಕ್ಕೆ ಬಿಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನಮ್ಗೆ ಅನ್ಯಾಯ ಆಗಿದೆ. ಇನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಡಿ ಅಂತ ವಿಪಕ್ಷ ನಾಯಕರು ಕೂಡ ಆಗ್ರಹ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುವ ಬದಲು ಕಾನೂನು ಹೋರಾಟ ಮಾಡುವಂತೆ ಸಲಹೆ ಕೊಟ್ಟಿವೆ. ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆಗೂ ಮುಂದಾಗಿದೆ. ಕಾವೇರಿ ನೀರು ಕುರಿತಂತೆ ರಾಜಕೀಯ ರಾಡಿ ಕೂಡ ಜೋರಾಗ್ತಾ ಇದೆ. ಮಾಜಿ ಸಚಿವ ಚೆಲುವರಾಯಸ್ವಾಮಿ ಪ್ರಧಾನಿ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡ್ಬೋಣ. ಬಲಾಢ್ಯ ಮುಖ್ಯಮಂತ್ರಿ ಇದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಬೆಂಗಳೂರಿಗೆ ಕುಡಿಯೋ ನೀರು ಬೇಕು ಅವರೇ ಹೇಳಿದರು. ಕರ್ನಾಟಕದ ಯಾವುದೇ ಜಲಾಶಯಗಳಲ್ಲಿ ಕುಡಿಯೋ ನೀರಿಗೆ ಹೊರತುಪಡಿಸಿ ಕೃಷಿಗೆ ನೀರು ಬಿಡುಗಡೆ ಮಾಡತಕ್ಕದ್ದಲ್ಲ. KWRC ಅವರು 3500 ಕ್ಯೂಸೆಕ್ಸನ್ನು ಪ್ರತಿನಿತ್ಯ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿದ್ದಾರೆ. ಬರ ಇದ್ದಂಥ ಸಂದರ್ಭದಲ್ಲಿ ಕುಡಿಯೋ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸ್ತಕ್ಕಂಥದ್ದನ್ನು ಉಚಿತ. ಇಂಥ ಭೀಕರ ಬರಗಾಲದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಿ ಕೇವಲ ರಾಜಕೀಯ ಕಾಟಾಚಾರಕ್ಕೆ ಹೇಳಿಕೆಗಳನ್ನು ಕೊಡೋದು ಬಿಟ್ಟು BJP ಅಧ್ಯಕ್ಷರು ಸಹ ಏನೋ ಡ್ಯಾಮ್ಗೆ ಹೋಗಬೇಕು, ಪ್ರತಿಭಟನೆಯನ್ನು ಮಾಡಬೇಕು, ಅಲ್ಲಿ ಏನೋ ಒಂದು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. CWRC CWMA ಆಗಿದೆ. ವಾಸ್ತು ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದರೆ ಅಡುಕಲೆ. ಇದರ ಮಧ್ಯದಲ್ಲಿ ತಮಿಳುನಾಡು ಸಿಎಂ ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ಸಭೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಪ್ರೈವೇಟ್ ಜೆಟ್ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದಾರಂತೆ. ಆ ಕಡೆಗೆ ವೈಮಾನಿಕ ಸಮೀಕ್ಷೆಯನ್ನು ಮಾಡಿಸೋಕ್ಕೂ ಕೂಡ DK ಶಿವಕುಮಾರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆ ಕಡೆಗೆ ಸ್ಟಾಲಿನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಉದಯನಿಧಿ ಸ್ಟಾಲಿನ್ ನೇತೃತ್ವದಲ್ಲಿ. ಈ ಕಡೆಗೆ ತಮಿಳುನಾಡು ಸಿಎಂ ಅಂದರೆ ಆ ಕಡೆಗೆ ಅವರು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಅವರೊಂದಿಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕ್ರಿ ಹೋಗ್ತಾ ಇದ್ದೀರಾ ನೀವು ಅಂತ. ಜೊತೆ ಕರ್ನಾಟಕ ಜೊತೆಗೆ ಚರ್ಚೆ ಯಾಕೆ, ಸರ್ವಪಕ್ಷ ಸಭೆ ಕೂಡ ನಡೆಸಿಲ್ಲ, ರೈತರ ಅಭಿಪ್ರಾಯ ಕೂಡ ಕೇಳಿಲ್ಲ, ನೀವು ಹೋಗಿ ಏನು ಮಾಡ್ತೀರಾ ಅಲ್ಲಿ ಅಂತ ಅವರದ್ದು ಹೋರಾಟ. ಈ ಕಡೆಗೆ BJPಯವರು ಟೀಕೆ, ಆ ಕಡೆ ಕಾಂಗ್ರೆಸ್ನವ್ರು ಸಮರ್ಥನೆ. ಜೋಸೆಫ್ ಅವರು ಏನಕ್ಕೆ ಬರ್ತಾ ಇದ್ದಾರೆ? CM ಅವರು ಏನ್ ಚರ್ಚೆ ಇಲ್ಲಿ? ವಿಧಾನಸೌಧಕ್ಕೆ ಬಂದು ನಮ್ಗನ್ಸ್ತತೆ ಒಂದು 10 ರಿಂದ 15 ಕೋಟಿ ಖರ್ಚಾಗ್ತದೆ. ಅದರಿಂದ ಖರ್ಚಾಗ್ತಾ ಇತ್ತು, ಬಹಳ ಹಣ ಖರ್ಚಾಗ್ತದೆ. ಮೇಕೆದಾಟು ಯೋಜನೆಗೆ ವಿಜಯನ್ ಈಗಾಗಲೇ ಒಂದು ಪತ್ರ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಬಹುಶಃ ಈ ಒಂದು ಎಲ್ಲ ವಿಚಾರವನ್ನು ಮೇಕೆದಾಟು ಇರ್ಬೋದು, ಶೇರಿಂಗ್ ವಿಚಾರ ಇರ್ಬೋದು, ಎಲ್ಲವನ್ನೂ ಡಿಸ್ಕಸ್ ಮಾಡಲಿಕ್ಕೆ ಅವರು ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಇದೊಂದು ಒಳ್ಳೆ. ತಮಿಳುನಾಡು ಮುಖ್ಯಮಂತ್ರಿ ಇನ್ವೈಟ್ ಮಾಡ್ತಾ ಇರೋದು ಒಳ್ಳೆ ಕಂಡೀಷನ್ ಇದೆ. ಅವರಿಗೆ ತೋರಿಸ್ಬೋದು KRS ಅಣೆಕಟ್ಟು ಸುತ್ತಮುತ್ತಲು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಸರ್ಕಾರ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ, ತಪ್ಪೇನಿಲ್ಲ. ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕಾಲ ಕೂಡು ಬಂದಿದೆ. ಬಟ್ ಡೇಟ್ ಕನ್ಫರ್ಮ್ ಇಲ್ಲ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಸಭೆಯಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್, CM DK ಶಿವಕುಮಾರ್, ಸಿದ್ದರಾಮಯ್ಯ ಕೂಡ ಭಾಗಿಯಾಗಿ ಚರ್ಚೆಯೆಲ್ಲ ನಡೆಸಿದರು. ಹೈಕಮಾಂಡ್ ಭೇಟಿಗೆ ಕಳೆದ 4 ದಿನಗಳಿಂದ ರಾಜ್ಯ ನಾಯಕರು ದೆಹಲಿಯಲ್ಲಿ ಕಾದು ಕಾದು ಸುಸ್ತಾಗಿದ್ದರು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ, ಮಳೆ ಕೊರತೆ ಮಧ್ಯೆ CM DK ಶಿವಕುಮಾರ್ ಠಿಕಾಣಿಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಬಳಿಕ CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ ಬೆಂಗಳೂರು ಕಡೆ ವಾಪಸ್ಸಾಗಿದ್ದಾರೆ. ಪ್ರಮಾಣ ವಚನದ ದಿನ ಇನ್ನೂ ಖಚಿತವಾಗದೇ ಇದ್ದರೂ ಸೋಮವಾರ ನಡೆಯೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಅಥವಾ ಭಾನುವಾರ ಹೈಕಮಾಂಡ್ನಿಂದ ಸಚಿವರ ಪಟ್ಟಿ ರವಾನೆ ಆಗ್ಬೋದಂತೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸೋದಕ್ಕೆ ದೆಹಲಿಗೆ ಹೋಗಿದ್ದ ಶಾಸಕರು ಕೂಡ ನಿರಾಸೆಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಕ್ಯಾಬಿನೆಟ್ ಗಜಪ್ರಸವಕ್ಕೆ ವಿಪಕ್ಷಗಳು ಕಾಲೆಳೆದಿವೆ. BJP ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಟ್ವೀಟ್ ಮೂಲಕ ಕಾಂಗ್ರೆಸ್ ಕಾಲೆಳೆದಿದ್ದಾರೆ.
ಸಿಎಂ ಡಿಕೆಶಿ ಹೈಕಮಾಂಡ್ ಅನುಮತಿಗಾಗಿ ಕಾಯ್ತಾ ದೆಹಲಿಯಲ್ಲಿ ನಿಷ್ಠೆ ಪ್ರದರ್ಶಿಸ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ, ಹೈಕಮಾಂಡ್ ಅನುಮತಿಯಷ್ಟೇ ಬೇಕಿತ್ತು ಅಂತ ಹೇಳಿದ್ದಾರೆ. ಸಂತೋಷ್ ಅವರು ಭಾರತೀಯ ಜನತಾ ಪಾರ್ಟಿ ಅವರಿಗೆ RSS ಇಂದ ದೇಣಿಗೆಯಾಗಿ ಬಂದಿರತಕ್ಕಂಥವ್ರು. ಅವರು ಅಲ್ಲಿ RSS ಬಿಜೆಪಿಯ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಲು ಅವರು ನಾಗ್ಪುರಿಂದ ಬಂದಿರತಕ್ಕಂಥವ್ರು. ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘ ಸಂಸ್ಥೆ ಇನ್ನೂ ಅದೆಷ್ಟು ದಿನ ನಾಗ್ಪುರ್ ಅಂತ ಜಪ ಮಾಡ್ತಿರೋ ಏನಪ್ಪ, ಹೋಗ್ಲಿ ಬಿಡಿ. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಿಲ್ ಮಂಡನೆ ವಿಚಾರವಾಗಿ ಇವತ್ತು ಕೂಡ ಗದ್ದಲ ಮುಂದುವರೆದಿತ್ತು. ರಾಜ್ಯಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಿಲ್ ಮಂಡನೆ ವಿಚಾರವಾಗಿ ಗದ್ದಲ ಕೋಲಾಹಲನೇ ಜೋರಾಯಿತು. ಪ್ರಶ್ನೆ ಪತ್ರಿಕೆ ತಡೆ ಮಸೂದೆಯನ್ನು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಇವತ್ತು ರಾಜ್ಯಸಭೆಯಲ್ಲಿ ಮಂಡಿಸಿದರು. ನಿನ್ನೆ ಲೋಕಸಭೆಯಲ್ಲಾಗಿತ್ತು. ಪಂಜಾಬ್ ಹಾಗೂ ಕರ್ನಾಟಕದಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಆರೋಪಿಸಿದರು. ಇನ್ನು ಬಿಲ್ ಮೇಲೆ 7 ಗಂಟೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟರು. ಬಿಲ್ ಉದ್ದೇಶಿಸಿ ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಮಾಡಿದರು. ಟಾಸ್ಕ್ ಫೋರ್ಸು ಹೊಸ ಬಿಲ್ನಿಂದ ಏನೂ ಪ್ರಯೋಜನ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಶಕ್ತಿ ಗೊತ್ತಾಗಿದೆ ಅಂತಂದರು. ವಿದ್ಯಾರ್ಥಿಗಳ ಮೇಲೆ ಪೆಲೇಟು, ಲಾಠಿ ಚಾರ್ಜು, AK-47 ಗನ್ ಬಳಕೆ ಅಂತ ಯಾಕೆ ಬಳಕೆ ಮಾಡಿದ್ರಿ, ಸ್ಪಷ್ಟನೆ ಕೊಡಿ ಅಂತ ಖರ್ಗೆ ಕೇಳಿದರು. ಇನ್ನು ಅಮಿತ್ ಶಾ ಅವ್ರ ಬಾಯಿಗೆ ಯಾರಾದರೂ ಹೊಲಿಗೆ ಹಾಕ್ಬಿಟ್ಟಿದ್ದಾರಾ, ಯಾಕೆ ಮಾತಾಡ್ತಿಲ್ಲ, ಸಂಸತ್ಗೆ ಯಾಕೆ ಬರ್ತಿಲ್ಲ, ಅವ್ರು ಎಲ್ಲಿ ಅಡಗಿದ್ರು ನಾವು ಹೇಳಕ್ಕೆ ತರ್ತೀವಿ ಅಂತ ಅಬ್ಬರಿಸಿದರು. ಇನ್ನು ಭಾರತದಲ್ಲಿರೋದು ಮನುಸ್ಮೃತಿ ಶಿಕ್ಷಣ ವ್ಯವಸ್ಥೆ ಇದೆ ಅಂತ ಆರೋಪ ಮಾಡಿದರು. ಖರ್ಗೆ ಮಾತಿಗೆ ಆಡಳಿತ ಪಕ್ಷಗಳು ಸಿಟ್ಟಿಗೆದ್ರು. ಕ್ಷಮೆ ಯಾಚಿಸ್ಬೇಕು ಖರ್ಗೆ ಅವರು ಅಂತ ಪಟ್ಟು ಹಿಡಿದ್ರು. ಪಠ್ಯಪುಸ್ತಕದಲ್ಲಿ ಮನುಸ್ಮೃತಿ ಪ್ರಸ್ತಾಪ ಎಲ್ಲಿದೆ ತೋರಿಸಿ ಅಂತ ಕೇಂದ್ರ ಸಚಿವ JP ನಡ್ಡಾ ಪ್ರಶ್ನೆ ಮಾಡಿದರು. ಇದು ಬೆದರಿಕೆ ರಾಜಕೀಯನಾ ಅಂತ ಕೇಳಿದರು. ಇನ್ನು ಲೋಕಸಭೆಯಲ್ಲಿ ವಂದೇ ಮಾತರಂ ಮಸೂದೆ ಅಂಗೀಕಾರವಾಗಿದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ 2026 ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅವರು ಮಸೂದೆ ಮಂಡಿಸಿದರು. ಜನಗಣಮನ ರೀತಿಯಲ್ಲಿ ವಂದೇ ಮಾತರಂಗೂ ಕೂಡ ರಾಷ್ಟ್ರೀಯ ಗೀತೆ ಸ್ಥಾನಮಾನ ಸಿಗುತ್ತೆ. ವಂದೇ ಮಾತರಂಗೆ ಕಾನೂನು ನ್ಯಾಯಾಂಗ ರಕ್ಷಣೆ ನೀಡುವ ಬಿಲ್ ಇದಾಗಿದೆ. ವಂದೇ ಮಾತರಂ ಅವಮಾನಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. अक्षर का उच्चारण करने पर उसकी जीभ काट ली जाए तथा वेद ज्यादा जुर्माना, कड़ी सजा, स्पेशल टास्क फोर्स, फास्ट ट्रैक कोर्ट्स जैसे प्रावधान आपने इसमें रखा है. इससे कुछ फर्क पड़ने वाला नहीं. जो माहौल आज चल रहा है इस माहौल को ठंडा करने के लिए ये ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ದ CJP ವಿದ್ಯಾರ್ಥಿಗಳ ಮೇಲೆ ಕಾನೂನು ಕ್ರಮ ಇಲ್ಲ ಅಂತ ದೆಹಲಿ ಸರ್ಕಾರ ಹೇಳಿದೆ. ಆದರೆ ನೀಟ್ ಹೊರತುಪಡಿಸಿ ವಿದ್ಯಾರ್ಥಿಗಳ ಮೇಲೆ ಇರುವ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇನ್ನು ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಕೆ ಪ್ರಕರಣ ದೇಶವ್ಯಾಪಿ ಚರ್ಚೆಗೆ ಗ್ರಾಸವಾಗಿರುವ ಮಧ್ಯೆನೇ CRPF ಪಡೆಗೆ CRPF ಮಹಾನಿರ್ದೇಶಕ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಭಯವಿಲ್ಲದೆ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ, ಕರ್ತವ್ಯ ನಿರ್ವಹಿಸುವ ವೇಳೆ ಸಿಬ್ಬಂದಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಹೊಣೆಗಾರಿಕೆಯನ್ನು ನಾನೇ ವಹಿಸಿಕೊಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ವಿಶೇಷ ಸಂದರ್ಭಗಳಲ್ಲಿ ಪೆಲೆಟ್ ಗನ್ ಬಳಸಲು ಪೊಲೀಸರಿಗೆ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮಾತ್ರವಲ್ಲ, RAF ಬಳಸಿದ ಮದ್ದುಗುಂಡುಗಳ ಕುರಿತಾದ ದಾಖಲೆಯನ್ನು ಸುರಕ್ಷಿತವಾಗಿ ಕಾಯ್ದಿರಿಸುವಂತೆ CJI ಸೂರ್ಯಕಾಂತ್ ಒಳಗೊಂಡ ಪೀಠ ಕೇಂದ್ರಕ್ಕೆ ಸೂಚಿಸಿದೆ. ಅಂದಹಾಗೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ವಿಡಿಯೋಗಳನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿರೋ ರಾಹುಲ್ ಗಾಂಧಿ ಅಪರಾಧ ಪ್ರಜ್ಞೆ ಕಾಡ್ತಾ ಇರೋದ್ರಿಂದ ಅಮಿತ್ ಶಾ ಸದನಕ್ಕೆ ಗೈರಾಗ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಹಾಗಾಗಿ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಯಾವುದೇ ಸಾಕ್ಷ್ಯ ಇಲ್ಲದೆ ಇಂತಹ ಗಂಭೀರ ಆರೋಪಗಳನ್ನು ಮಾಡೋದು ಸರಿಯಲ್ಲ, ರಾಹುಲ್ ಕ್ಷಮೆ ಕೇಳಬೇಕು ಅಂತ ಸಂಸದೆ ಕಂಗನಾ ರನಾವತ್ ಒತ್ತಾಯಿಸಿದ್ದಾರೆ.